ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರಿಂದ ನಗರ ಪ್ರದೇಶ ಎಲ್ಲರಿಂದ ಈಗಾಗಲೇ ಕೆಲವು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಮಾಡಿದ್ದಾರೆ. ಅಳವಡಿಕೆ ಅದರಿಂದ ಸಾಕಷ್ಟು ಅಲ್ಲಿ ಗ್ರಾಮೀಣ ಪ್ರದೇಶ ಜನ ಅನುಭವಿಸ್ತಾ ಇದ್ದಾರೆ. ಕೆಟ್ಟ ಒಂದು ಅನುಭವ ಆಗ್ತಾಯಿದೆ. ಇದು ಕೂಡ ನಗರಕ್ಕೆ ತೀರ ಹತ್ತಿರದಲ್ಲಿ ಇರೋದರಿಂದ ಅದರಿಂದ ದುಷ್ಪರಿಣಾಮ ಆಗ್ತದೆ. ಅದು ಆಗಬಾರ್ದು ಅನ್ನೋದು ಒಂದು ಕಾಂಟ್ಯಾಕ್ಟ್. ಆಯ್ತು, ಎಲ್ಲರೂ ಕೂಡಿ ಮಾಡೋಣ ರೀ. ಎಲ್ಲರೂ ಕೂಡಿ ಮಾಡಿದ್ರಿ, ಯಾರು ಸಿಂಗಲ್. ಈಗ ನಾವು ಒಬ್ಬನೇ ಇರ್ತೀನಿ ಕೂತ್ಕೊಂಡಾಗ ಎಲ್ಲರೂ ಇರ್ತೀವಿ. ಎಲ್ಲರೂ ಸುತ್ತ ಹಳ್ಳಿ ಜನ ಇರ್ತಾರೆ. ಯಾರು ಸಿಂಗಲ್ ಅವರು ಇವರು ನೇತೃತ್ವ, ಪ್ರತಿಯೊಬ್ಬರು ನೇತೃತ್ವ ತಗೋಬೇಕು. ಅಜ್ಜರೊಬ್ಬರ ನೇತೃತ್ವ ಅನ್ನೋದು ಏನಿಟ್ಟಿದ್ರಾಗ ಎಲ್ಲರಿಗೆ ಎಫೆಕ್ಟ್ ಆಗ್ತೈತಲ್ಲ. ಏನಾಗಿದೆ ಅಂದರೆ ನಮ್ಮ ಪೌರಾಣಿಕ ಹಿನ್ನೆಲೆ ಪ್ರಕಾರ ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಸ್ಪಷ್ಟನ ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ. ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರ ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದು ಸಲ ನಾನು ಮಾತಾಡಿ. ಜಾತ್ರೆಗಿಂತ ಮುಂಚೆನೇ ಅವರಿಗೂ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಂದೋಟದವ್ರು ಬಂದಿದ್ರು ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾ ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ. ಅದ್ರ ಪ್ರಶ್ನೆ ಇಲ್ಲ, ನಾ ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ನೀವೆಲ್ಲರೂ ಕೂಡ್ರಿ, ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದರಲ್ಲಿ? ಎಲ್ಲರೂ ಇದ್ರಾಗ ಎಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ. ಹೊಸ ಇದಕ್ಕೆ ಯಾರೂ ಪಕ್ಷ ತರಬೇಡ್ರಿ. ಯಾರ ಬಗ್ಗೆ ಯಾರು ಟೀಕೆ ಟಿಪ್ಪಣಿಗಳಿಲ್ಲ. ನಮಗೆ ಬದುಕಿಸ್ಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಗೆ ಹೋಗೋರು ಕಡಿಮೆ, ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ ಇಷ್ಟೇ. ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದೈತಿ? ಇದಕ್ಕೆ ಯಾರೂ ಸಹಮತ ಇಲ್ಲ. ಸರ್ಕಾರಗಳು ಯಾರದೇ ಇರಲಿ, ನಿಮ್ಮದು ಜವಾಬ್ದಾರಿ ಇದ್ರಾಗ ಜಾಸ್ತಿ. ಯಾಕಂದ್ರೆ ಸರ್ಕಾರ ನಿಮ್ದು ಇರೋದ್ರಿಂದ ನೀವು ಇದು ಹೆಂಗೆ ಫೋರ್ಸ್ ತರ್ತೀರಿ? ರಾಜಣ್ಣ ನೀನು ಕೂಡಿ ನೀವು ಮಾಡಿರಿ. ಉಳಿದ ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ. ಆ ಸರ್ಕಾರ ಇದ್ದಾಗ, ಈ ಸರ್ಕಾರ ಇದ್ದಾಗ ಇದು ಫಸ್ಟ್ ಇದರಿಂದ ಹೊರಗೆ ಬರೀತಾರೆ. ಸುಮ್ಮನೆ ಅಂದರೆ ಟೀಕೆ ಟಿಪ್ಪಣಿಗಳು ಬರೀ ಅದ್ರಾಗ ಸಮಯ ಹೋಗ್ಬಿಡ್ತೈತಿ. ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಡ್ರಿ. ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ. ಆ ಸಂಘಟನೆ, ಈ ಸಂಘಟನೆ, ಇದು ಒಂದಂತ ಏನಿಲ್ಲ. ಒಂದಿಷ್ಟು ಹುಡುಗರು ಏನು ಅವ್ರು ಕುಂತು ಒಂದು ಟೀಮನ್ನ ಬೇಕಲ್ಲಿ ಮಾಡಕ್ಕೆ. ಅವ್ರೇನು ಹುಡುಗರು ಮಾಡಕತ್ತಾರ ಅದನ್ನು ಮುಂದುವರಿಲಿ. ಉಳಿದಿದ್ದು ಎಲ್ಲರೂ ಮಾಡಿರಿ. ಇದ್ರಾಗ ಏನು ಅವ್ರ ನೇತೃತ್ವ ಎಲ್ಲ ಪೂಜಾರು ಕರೀರಿ, ಸ್ವಾಮಿಗಳು ಕರೀರಿ, ಆಮೇಲೆ ಎಲ್ಲ ಧರ್ಮದ ಮುಖಂಡರು ಕರೀರಿ, ಎಲ್ಲ ರಾಜಕೀಯ ಮುಖಂಡರು ಕರೀರಿ, ವ್ಯವಹಾರಸ್ಥರು ಕರೀರಿ, ರೈತರಿಗೆ ಕರೀರಿ, ಹಳ್ಳಿಗಳ ಜನರಿಗೆ ಕರೀರಿ, ವಕೀಲರ ಅಸೋಸಿಯೇಷನ್ನು, ಡಾಕ್ಟರ್ಸದ್ದು, ನಿಮ್ದು ಏನೇನೈತಿ ಎಲ್ಲರಿಗೆ ಕರೀರಿ. ಇದು ನೀವು ಫ್ಯಾಕ್ಟ್ರಿ ಬಂತು ಅಂದ್ರೆ ಕೊಪ್ಪಳದಾಗ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. 1.5 ಕಿಲೋಮೀಟರ್ ಅಷ್ಟೇ. ಆಮೇಲೆ ಎಲ್ಲರೂ ಕೂಡ ಅದಕ್ಕೊಂದು ನಮಗೆ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟವಾಗಿ. ನಿಮಗೆ ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿರ, ಮುಂದೆ ಎಷ್ಟು ಕೊಡೋರು? ಇನ್ನು ನಮ್ದು ಊರು ಇರಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತಿರೋ? ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು? ಇದಕ್ಕೇನು ಲಿಮಿಟೇಷನ್ ಇಲ್ಲ. ಏನೈತಿದು? ಇದಕ್ಕೇನು ಕಾನೂನು ಐತಿ? ಏನು ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನು ಕಾನೂನು ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿಬಿಟ್ಟಿವ್ರಿ. ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿರಲ್ರಿ. ಟೋಟಲ್ ಪ್ರಾಜೆಕ್ಟ್ ಮಾಡಿಲ್ಲ. ಈಗ ಎಲ್ಲ ಚರ್ಚೆ ಈಗ ಅಪ್ಪ ನೇತೃತ್ವದಾಗ 24 ಸಕ್ಸಸ್ ಮಾಡೋಣ. ಏನ್ 24 ಎಲ್ಲರೂ ಇಲ್ಲ. ಅದು ಫ್ಯಾಕ್ಟ್ರಿ ಹೋಗೋ ಮಟನು ಯಾರು ಇಲ್ಲ. 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ? ಅದಕ್ಕೆ ಒಂದೊಂದೊಂದೊಂದು ಪ್ಲಾನ್ ಮಾಡೋಣ. ಅವತ್ತೊಂದು ದಿವಸ ಅಷ್ಟೇ ಫ್ಯಾಕ್ಟ್ರಿ ಈಗ ನಾವು ಅಲ್ಲ, ಅವರು ನಮ್ಮನ್ನು ಕರೆಕ್ಟ್ ಬಂದಿದ್ರು, ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡೈತಿ. ಅವರು ಯಾರು